ಇಂಜಿನಿಯರಿಂಗ್ ಮತ್ತು ಮತ್ತಿತರೆ ವೃತ್ತಿಪರ ಕೋರ್ಸ್ಗಳಿಗೆ ಸೇರೋದಕ್ಕೆ ಸುಮಾರು 3.5 ಲಕ್ಷ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಳೆದ 2 ವರ್ಷದಿಂದ ಶ್ರಮ ವಹಿಸಿ ಸಿಇಟಿಗೆ ತಯಾರಾಗಿ ಪರೀಕ್ಷೆಗೆ ಹಾಜರಾಗಿದ್ರು. ಇಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೊರಪಠ್ಯ ಅಂದ್ರೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ನೋಡಿ ವಿದ್ಯಾರ್ಥಿಗಳಿಗೆ ದಿಕ್ಕು ಕಾಣದ ಪರಿಸ್ಥಿತಿ ಉಂಟಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಉಪನ್ಯಾಸಕರು ಕೂಡ ಅಸಹಾಯಕರಾಗಿದ್ದಾರೆ. ಸಹಜವಾಗಿ ಒಂದು ವಿಷಯದಲ್ಲಿ 1 ಅಥವಾ 2 ಪ್ರಶ್ನೆಗಳು ತಪ್ಪಾಗೋದು ಅಥವಾ ಔಟ್ ಆಫ್ ಸಿಲೆಬಸ್ ಬರೋದು ಕಾಮನ್. ಆದರೆ ಒಟ್ಟು 240 ಅಂಕಗಳು ಅಂದ್ರೆ 46 ಪ್ರಶ್ನೆಗಳು ಪಠ್ಯದಲ್ಲಿ ಇಲ್ಲದೇ ಇರುವಂತಹ ಪ್ರಶ್ನೆಗಳನ್ನ, ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ಗಳನ್ನ ಅಥವಾ ಡಿಲೀಟ್ ಆಗಿರುವಂತಹ ಈ ಹಿಂದೆ ಈ ಒಂದು ಪೋರ್ಷನ್ ಅಲ್ಲಿ ಬರೋದಿಲ್ಲ ಪ್ರಶ್ನೆಗಳು ಅಂತ ಹೇಳಿ ಕೆಇಎಯಿಂದ ಡಿಲೀಟ್ ಆಗಿದಂತಹ ಪೋರ್ಷನ್ ನಿಂದಲೇ ಪ್ರಶ್ನೆಗಳನ್ನ ಸಿಇಟಿಯಲ್ಲಿ ಕೊಡಲಾಗಿದೆ. 1 2 ಆದ್ರೆ ಪರವಾಗಿಲ್ಲ, ಆದ್ರೆ 240 ಅಂಕಗಳು 46 ಪ್ರಶ್ನೆಗಳು ಈ ರೀತಿ ಕೇಳಿರೋದು ವಿದ್ಯಾರ್ಥಿಗಳಿಗೂ ದಿಗ್ಭ್ರಮೆಯನ್ನ ಮೂಡಿಸಿದೆ. ಜೊತೆಗೆ ಉಪನ್ಯಾಸಕರು ಕೂಡ ಯಾಕೆ ಈ ರೀತಿ ಆಯ್ತು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಪ್ರಸ್ತುತ ಸಿಇಟಿ ಪರೀಕ್ಷೆ ನಡೆದಂತಹ 4 ವಿಷಯಗಳಲ್ಲಿ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಮ್ಯಾಥ್ಸ್ ಈ 4 ವಿಷಯಗಳಲ್ಲಿ ಒಟ್ಟು 46 ಪ್ರಶ್ನೆಗಳು ಪಠ್ಯವನ್ನ ಹೊರತುಪಡಿಸಿ ಕೇಳಿರೋದು ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣವಾಗಿದೆ. ಈ ಸಮಸ್ಯೆಯನ್ನ ಮರು ಪರೀಕ್ಷೆಯಿಂದ ಮಾತ್ರ ಬಗೆಹರಿಸೋದಕ್ಕೆ ಸಾಧ್ಯ. ಅದನ್ನ ಬಿಟ್ಟು ಗ್ರೇಸ್ ಮಾರ್ಕ್ಸ್ ಅಥವಾ 46 ಅಂಕಗಳನ್ನ ಕಳೆದು ಫಲಿತಾಂಶವನ್ನ ಪ್ರಕಟಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಈಗ ಮತ್ತೊಂದು ಚಿಂತೆ. ಅಂದ್ರೆ ಮತ್ತೊಂದು ಕಡೆ ಎಕ್ಸಾಮ್ ಮಾಡಬೇಕಾ ಅಥವಾ ಗ್ರೇಸ್ ಅಂತೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 46 ಪ್ರಶ್ನೆಗಳು 240 ಅಂಕ ಎಲ್ಲರಿಗೂ ಗ್ರೇಸ್ ಕೊಡೋಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಈ ರೀತಿಯಾದ ಬೇಜವಾಬ್ದಾರಿ ಪ್ರಮಾದಕ್ಕೆ ಕಾರಣವಾದವರನ್ನ ತಕ್ಷಣ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರನ್ನ ಶಿಕ್ಷಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ. ಹಾಗೆ ಸಿಇಟಿ ಪರೀಕ್ಷೆ ನಡೆಸೋದಕ್ಕೆ ಆಗುವ ಖರ್ಚನ್ನ ವಸೂಲಿ ಮಾಡಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಅಂತಿಮವಾಗಿ ಸಿಇಟಿ ಮರು ಪರೀಕ್ಷೆ ನಡೆಸುವ ತೀರ್ಮಾನವನ್ನ ಇಲಾಖೆ ಹಾಗೂ ಮಂತ್ರಿಗಳ ನೇತೃತ್ವದಲ್ಲಿ ತಕ್ಷಣ ಶಿಕ್ಷಣ ಇಲಾಖೆ ಪ್ರಕಟಿಸಬೇಕು ಅಂತ ಹೇಳಿ ಪೋಷಕರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಮೂರುವರೆ ಲಕ್ಷ ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಯನ್ನು ಎದುರಿಸಿದ್ದಾರೆ. ಸೊ ಅದರಲ್ಲಿ 4 ಸಬ್ಜೆಕ್ಟ್ಗಳಿದ್ದಾವೆ. ಒಂದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಅಂಡ್ ಬಯಾಲಜಿ. ಫಿಸಿಕ್ಸ್ ಅಲ್ಲಿ ಸುಮಾರು 5 ಪ್ರಶ್ನೆಗಳು, ಮತ್ತೆ ಮ್ಯಾಥ್ಸ್ ಅಲ್ಲಿ ಸುಮಾರು 15 ಪ್ರಶ್ನೆಗಳು, ಮತ್ತೆ ಕೆಮಿಸ್ಟ್ರಿಯಲ್ಲಿ 16 ಪ್ರಶ್ನೆಗಳು, ಮತ್ತೆ ಬಯಾಲಜಿಯಲ್ಲಿ 10ಕ್ಕೂ ಹೆಚ್ಚು ಪ್ರಶ್ನೆಗಳು. ಒಟ್ಟು 46 ಪ್ರಶ್ನೆಗಳು ಔಟ್ ಆಫ್ ದಿ ಸಿಲೆಬಸಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ದುರಂತ ಏನಂದ್ರೆ 240 ಮಾರ್ಕ್ಸ್ಗೆ ಸುಮಾರು 46 ಅಂದ್ರೆ ಹತ್ತತ್ರ 20% ಪ್ರಶ್ನೆಗಳು ತಪ್ಪಾಗಿದ್ದಾವೆ ಅಥವಾ ಬೇರೆ ಸಿಲೆಬಸ್ ಇಂದ ಬಂದಿರೋದ್ರಿಂದ ಇದು ಮಕ್ಕಳಿಗೆ ಬಹಳ ದೊಡ್ಡ ಆಘಾತ ಮತ್ತೆ ದುಃಖವನ್ನು ತರುವಂತಹ ಒಂದು ಘಟನೆಯಾಗಿದೆ. ಯಾಕೆ ಅಂತಂದ್ರೆ 2 ವರ್ಷ ಸತತವಾಗಿ ಮಕ್ಕಳುಗಳು ಇದಕ್ಕಾಗಿನೇ ಪ್ರಿಪೇರ್ ಆಗಿರ್ತವೆ. ನಾವು ಇಂಜಿನಿಯರಿಂಗ್ ಅನ್ನ ತಗೋಬೇಕು ಅಥವಾ ಇನ್ನಿತರೆ ಡಿಗ್ರಿ ಉನ್ನತ ಕೋರ್ಸ್ಗಳನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಆಸೆಯನ್ನು ಇಟ್ಕೊಂಡು ಮತ್ತೆ ಮನೆ ಪೋಷಕರು ಕೂಡ ಆ ರೀತಿಯ ಕನಸುಗಳನ್ನ ಕಾಣ್ತಾ ಇರ್ತಾರೆ. ನಮ್ಮ ಮಕ್ಕಳು ಏನಾದ್ರು ಉನ್ನತ ಒಂದು ಕೋರ್ಸ್ ಅನ್ನ ಡಿಗ್ರಿಯನ್ನ ಮಾಡ್ತಾರೆ ಅಂತ ಹೇಳಿ. ಸೊ ಇದಕ್ಕೆ ತಣ್ಣೀರೆರಚಿರುವಂತಹ ಅಂದ್ರೆ ಇದಕ್ಕೆ ಒಂದು ದೊಡ್ಡ ಪ್ರಮಾದವನ್ನು ಎಸಗಿರುವಂತಹ ಈ ಇಲಾಖೆ ಬಹಳ ಬೇಜವಾಬ್ದಾರಿಯಿಂದ ಈ ವರ್ತನೆಯನ್ನ ಮಾಡಿದೆ. ಯಾಕಂದ್ರೆ ಕನಿಷ್ಠ ಪ್ರಶ್ನೆ ಪತ್ರಿಕೆ ತಯಾರಾದಾಗ ಅದನ್ನ ಪುನರ್ವಿಮರ್ಶೆಗೆ ಒಳಪಡಿಸಬೇಕು. ಪರೀಕ್ಷೆ ಪಠ್ಯಗಳಲ್ಲಿ ನಾವು ಕೊಟ್ಟಿರುವಂತಹ ಪಠ್ಯಗಳಲ್ಲೇ ಪ್ರಶ್ನೆಗಳಿದಾವೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿ ಆನಂತರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಬೇಕು ಅನ್ನೋ ಆಲೋಚನೆ ಇಲ್ಲದೆ ಇರುವಂತಹ ಬೇಜವಾಬ್ದಾರಿ ಅಧಿಕಾರಿ. ಇದು ಈವರೆಗಿನ ಸುದ್ದಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿ ನಿಮ್ಮ ಮನೆ ಮನೆಯಲ್ಲಿ. ನಿಮ್ಮ ಫ್ರೀಡಂ ಟಿವಿ ಶ್ರೀ ನೆಟ್ವರ್ಕ್ನಲ್ಲಿ ಲಭ್ಯ. ಚಾನೆಲ್ ನಂಬರ್ 50.